ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮ ಈ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದು ನೆನಪಿನಲ್ಲಿ ಉಳಿಯುವಂತಹ ಒಂದು ಕಾರ್ಯಕ್ರಮ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ದೈವ ಅವರಿಗೆ ಒಳ್ಳೇದು ಮಾಡಲಿ ಅನ್ನೋದನ್ನ ಕೇಳ್ಕೊಳ್ಳೋಣ. ಮಾಲಾರ್ಪಣೆ ಮಾಡಿ ಶಾಲು ಹೊರಿಸಿ ಗೌರವಿಸಬೇಕಂತ ಕೇಳ್ಕೊಳ್ತೀವಿ. ಅನಿವಾರ್ಯತೆ ಈ ಕಾರ್ಯಕ್ರಮ. ನಾವು ಸಂತೋಷ್ ಬೆಳ್ಳೂಟಿ ಅವರು ಸುಮಾರು 10 ವರ್ಷಗಳಿಂದ ಈ ರೀತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡೋಣ, ನಮ್ಮ ಮಕ್ಕಳಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಬೆಳ್ಳೂಟಿ ಸಂತೋಷ್ ಅವರ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಆಸರೆಯಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಾಡಿ ಸತತವಾಗಿ ನಾವು ಮಾಡಿಕೊಂಡು SSLC ಅತ್ಯುತ್ತಮ ಅಂಕ ಗಳಿಸಿದಂತವರು ಮತ್ತು PUC ಅಂಕ ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವನ ಸಲ್ಲಿಸಿ ಅವರ ಭವಿಷ್ಯಕ್ಕೆ ಒಂದಷ್ಟು ಮಾರ್ಗದರ್ಶನ ಕೊಡುವಂತ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ. ಆದ್ರೆ ನಮ್ಮ ದುರಾದೃಷ್ಟ ಸಂತೋಷ್ ಬೆಳ್ಳೂಟಿ ಅವರು ನಮ್ಮನ್ನ ಕಳೆದ ವರ್ಷ ನಮ್ಮನ್ನೆಲ್ಲ ಬಿಟ್ಟು ಭಾರತ ಊರಿಗೆ ಹೊರಟುಬಿಟ್ರು. ಬಹಳಷ್ಟು ನೋವಾಗ್ತದೆ, ದುಃಖ ಆಗ್ತದೆ. ಸಂತೋಷ ಅಂದ್ರೆ ಸಂತೋಷ, ಯಾವಾಗ್ಲೂ ನಗಿಸ್ತಾ ಇದ್ದ, ನಗಿಸ್ತಾ ಇದ್ದ, ನಗಿಸ್ತಾ ಇದ್ದ. ಪ್ರತಿಯೊಬ್ಬರಲ್ಲೂ ಸಹ ಸಂತೋಷ ಮೂಡಿಸಂತದ್ದೇ ಅವನ ಕೆಲಸ ಆಗಿತ್ತು. ಅವ್ನು 10 ನಿಮಿಷ ಇದ್ರೆ ನಾವೆಲ್ಲ ನೋವು ಮರ್ತೋಗ್ತಾ ಇದ್ವಿ. ಅಷ್ಟು ಸಂತೋಷನ ಅಲ್ಲಿ ಸೃಷ್ಟಿ ಮಾಡ್ತಾ ಇದ್ದ. ಪ್ರತಿಯೊಬ್ಬ ಮನುಷ್ಯನೂ ಸಹ ಹಾಸ್ಯ ಮಾಡೋದ್ರ ಮೂಲಕ ನಗಿಸಿ ಸಂತೋಷವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದ. ಸಂತೋಷನ ಗುಣ ಏನಪ್ಪಾ ಅಂದ್ರೆ, ಯಾರು ಬಡವರು ನೋಡ್ತೀವಿ, ಯಾರು ಒಂದು ಆರ್ಥಿಕವಾದಂತ ಶಕ್ತಿ ಇರೋದಿಲ್ಲ, ಇಲ್ಲ ಅವ್ರಿಗೆ ಎಲ್ಲೋ ಒಂದು ಕಡೆ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಫಸ್ಟ್ ಸಂತೋಷ ಕಾಣಿಸ್ಕೊಳ್ತಾ ಇದ್ದ, ಅವ್ರಿಗೆ ಸಹಾಯ ಮಾಡ್ತಾ ಇದ್ದ. ಮತ್ತೆ ಊರಿನ ಬಗ್ಗೆ ವಿಶೇಷವಾದ ಕಾಳಜಿ. ಊರಿನಲ್ಲಿ ಒಂದು ದೊಡ್ಡ ಕಲ್ಯಾಣಿನ ನಿರ್ಮಾಣ ಮಾಡಿ ಆ ಕಲ್ಯಾಣಿ ನೀರು ತುಂಬಿ ಕೆರೆಗೆ ಹೋಗುವಂತ ಸಂಪರ್ಕ ಕಾಲುವೆ ನಿರ್ಮಾಣ ಮಾಡಿ, ಮತ್ತೆ ಕೆರೆಯಲ್ಲಿ ಹೂಳೆಚ್ಚಿ ಕಟ್ಟೆನ ನಿರ್ಮಾಣ ಮಾಡಿ, ಕೆರೆ ಮಧ್ಯದಲ್ಲಿ ಒಂದು ಉದ್ಯಾನವನ ಸೃಷ್ಟಿ ಮಾಡಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ಹಕ್ಕಿಗಳಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅಂತ ಒಬ್ಬ ಪುಣ್ಯಾತ್ಮ ಸಂತೋಷ್ ಬೆಳ್ಳೂಟಿ. ಅವನು ನಾವು ಜೀವನ ಮಾಡ್ತೀವಿ, ನಮಗೋಸ್ಕರ ನಾವು ಜೀವನ ಮಾಡ್ತೀವಿ. ಅದೇ ಪರರಿಗಾಗಿ ಪ್ರಕೃತಿಗಾಗಿ ಜೀವನ ಮಾಡಿದಂತ ಮನುಷ್ಯ, ನಾನು ಕಂಡಂತ ಪ್ರಾಮಾಣಿಕವಾಗಿ ವಾಸ್ತವಿಕವಾಗಿ ಜೀವನ ಮಾಡಿದಂತ ಮನುಷ್ಯ ಸಂತೋಷ್ ಬೆಳ್ಳೂಟಿ. ಬಹಳ ಸರಳವಾಗಿ ಕಡಿಮೆ ಅವಧಿ ಇದ್ರೂ ಸಹ ನಾವು ಪುರಾಣಗಳಲ್ಲಿ ಓದ್ತಾ ಇದ್ದೀವಿ. ಈ ವರ್ಷ ಇಲ್ಲ ಆದ್ರೂ ಸಹ ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಬೆಳವಣಿಗೆಗೆ ನಾವು ಸದಾ ಸಹಕಾರಿಯಾಗಿ ನಿಂತು ನಿಮ್ಮ ಭವಿಷ್ಯಕ್ಕೆ ಮೊದಲ ಪ್ರಯತ್ನ ನಿಮ್ಮಗಳೇ ಆಗಿರ್ಬೇಕು. ನೀವು ಎಷ್ಟು ಓದ್ತೀರಿ, ಎಷ್ಟು ಕೆಲಸ ಮಾಡ್ತೀರಿ, ಎಷ್ಟು ಆಲೋಚನೆ ಮಾಡ್ತೀರಿ, ಎಷ್ಟು ಗಟ್ಟಿಯಾಗಿ ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ನೀವು ಅಷ್ಟು ಯಶಸ್ಸು ಕಾಣ್ತೀರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕಿವಿ ಮಾತಾಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಸಹ ಬಹಳ ವಿಶಿಷ್ಟ. ನೀವೆಲ್ಲರೂ ಇಲ್ಲಿ ನಮಗೆ ದೇಶದ ದೊಡ್ಡ ಆಸ್ತಿ. ಹಾಗಾಗಿ ನೀವೆಲ್ಲರೂ ಸಹ ದೊಡ್ಡ ನಕ್ಷತ್ರಗಳಾಗಿ ದೇಶಕ್ಕೆ ಒಂದು ಕೊಡುಗೆಯಾಗಿ ಭವಿಷ್ಯಕ್ಕೆ ಶಿಲ್ಘಟ್ಟದ ಭವಿಷ್ಯನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಸದೃಢ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ
ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿ ಎಲ್ಲಾ ವ್ಯಕ್ತಿಗಳ ಜೊತೆ ಅವರವರ ಸರ್ಕಾರದ ರೀತಿಯಲ್ಲಿ ಅವರು ಇದ್ದಿದ್ರು. ಏನು ಅವ್ರು ಹೇಳ್ತಿದ್ರಲ್ಲ, ಅವ್ರು ಇದ್ದ ಕಡೆ ಯಾವತ್ತೂ ಕೂಡ ಅದು ಒಂದು ನಿಲ್ಲಿಸುವಾಗ ಪ್ರತಿಕ್ರಿಯೆ ಇಲ್ಲ. ಅಂದ್ರೆ ಸಂತೋಷವಾಗಿ ಯಾರೇ ಇಲ್ಲಿ ಅವರೊಂದು ಮಾತಾಡುವ ರೀತಿಯಲ್ಲಿ ಅವರು ಎಲ್ಲರನ್ನೂ ಕೂಡ ಖುಷಿ ಪಡಿಸುವಂತ ಮಾತಾಡುವಂತ ಒಂದು ಕಲೆ ಇತ್ತು ಅವರಿಗೆ. ವರ್ಷಕ್ಕೆ ವೈಯಕ್ತಿಕವಾಗಿ ನಾನು ಸಮಾಜ ಸೇವೆ ಅವರು ಒಂದು ಉದ್ದೇಶಿಯಾಗಿ ಸ್ನೇಹಿತರೆಲ್ಲ ಬಹುಶಃ ನನ್ನ ಒಂದು ಜೀವನದ ಒಂದು, ಯಾಕಂದ್ರೆ ಅಷ್ಟು ಆತ್ಮೀಯ ಒಂದು ಸ್ನೇಹಿತರಾಗಿರೋರು. ಜೊತೆಗೆ ಏನಂದ್ರೆ ಏನು ಪುಟಾಣಿಯವ್ರಿಗೆ ಏನು ಹೇಳ್ತಿದ್ರು ಕೆಲಸಗಳು ಬಹುಶಃ ಒಂದೊಂದಾಗಿ ಅವರು ಇವತ್ತು ವೆಂಕಟೇಶ್ ಅವರು ಇರ್ಬೋದು, ಗ್ರಾಮದ ಎಲ್ಲಾ ಮುಖಂಡರ ಅವರ ಸಹಕಾರ ತಗೊಂಡು ಅವ್ರ ಸ್ಪೀಡ್ ಏನಿತ್ತು ಬಹುಶಃ ನಾನು ಅವಾಗ ಹೇಳ್ತಿದ್ದೆ ನಮ್ ಕೈಲಾಗಲ್ಲ. ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ, ಆದ್ರೆ ಅವ್ರ ಗುಣಗಳನ್ನ ಗುರುತಿಸಿ ಮತ್ತೆ ಮೆಚ್ಚಿಸುವಂತ ಕಾರ್ಯಕ್ರಮಗಳನ್ನ ಹಾಕ್ಬೇಕು. ಆಗ್ಲೇ ಗೊತ್ತಾಗ್ತದೆ ನಮ್ಮ ಕೂಡ ಇಂಥ ಮಾಹಿತಿ ಇರ್ತಾರೆ ಅಂತ ಕೆಲಸವನ್ನ ಪುಟ್ಟಣ್ಣ ಅವ್ರು ಮಾಡ್ತಿದ್ದಾರೆ. ಅವರಿಬ್ರು ಬಹಳ ಸ್ನೇಹಿತರು, ಒಂದೇ ಕಡೆ ಓದ್ಕೊಂಡು ಹೀಗೆ ಇಲ್ಲ ಜೀವನ ಮುಂದಿನ ಏನಾದ್ರು ಸಮಾಜ ಕೆಲಸಗಳು ಆಗ್ಬೇಕು, ಏನೊಂದು ಕೊಡುಗೆ ನೀಡಬೇಕು ಅಂತ ಕಳೆದ 10 ವರ್ಷಗಳಿಂದ ಈ ಭಾಗದಲ್ಲಿ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿರ್ತಾರೆ. ಅದರಲ್ಲಿ ಈ ಹೆಲ್ತ್ ಕ್ಯಾಂಪ್ಸ್ ಮತ್ತೆ ಈ ಪ್ರತಿಭಾ ಪುರಸ್ಕಾರಗಳು, ದೇವಸ್ಥಾನದ ಜೀವನಾಧಾರಗಳ ಕಾರ್ಯಕ್ರಮಗಳನ್ನ ನೀವು ನೋಡೇ ಇರ್ತೀವಿ. 10 ವರ್ಷಗಳಿಂದ ನಮ್ಮೂರಲ್ಲಂತೂ ನಮ್ಮ ಮನೆಯವರು ಮಾಡಿದಂತ ಕೆಲಸಗಳು ಎಲ್ಲ ಬಯಲು ಗುಣಗಾನ. ಆದ್ರೆ ದೇವರು ಒಂದು ಅವಕಾಶ ಕೊಡಬೇಕಿತ್ತು, ಇನ್ನ ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು. ನಮ್ಮ ಪಂಚಾಯತಿ, ನಮ್ಮ ಗ್ರಾಮ, ತಾಲೂಕಲ್ಲೇ ಒಂದು ಮಾದರಿ ಗ್ರಾಮ ಆಗ್ತಿತ್ತು. ದುರಾದೃಷ್ಟ ಅವ್ರನ್ನ ಕಳ್ಕೊಂಡು ನಾವು ವರ್ಷಕ್ಕೆ 15 ತಿಂಗಳ ಆ ನೋವು ನನಗೆ ಅಂತವಾಗಿ ಆಗ್ತಾ ಇದೆ. ಈಗ ಬಂದಿರ್ತಕ್ಕಂಥ ಈ ಸಾಲಿನ 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ಸ್ವಾಗತ ಭವಿಷ್ಯ ಉತ್ತಮವಾಗಿದೆ ಅಂತ ಕೇಳ್ಕೊಂತ ನಾನು 2 ಮಾತು ಅವನು ಸಂತೋಷ ಪರಿಚಯ. ಆದ್ರೆ ಅವನು ಬೆಂಗಳೂರಿಗೆ ಸೀಮಿತವಾಗಿರ ತನ್ನ ಊರಿಗೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಇವತ್ತು ಊರಿಗೆ ಬಂದು ಇಷ್ಟೆಲ್ಲ ಈಗ ಕೆರೆ ಇರ್ಬೋದು, ಕಲ್ಯಾಣ ಇರ್ಬೋದು, ಕಾಲೇಜು ಶಾಲೆ ಇರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ಒಂದು ಊರಲ್ಲಿ ಇರ್ತಕ್ಕಂಥ ಅಂತರ್ಜಾಲ ವೃದ್ಧಿ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲದರ ಬಗ್ಗೆ ಮೊನ್ನೆ ಅವನು ಕನಸ್ಕೊಂಡಂತ ಲೈಬ್ರರಿಯನ್ನು ನಾವು ಉದ್ಘಾಟನೆ ಮಾಡಿದ್ವಿ. ಇವೆಲ್ಲವನ್ನ ನೋಡಿದಾಗ ಏನು ಬೆಂಗಳೂರಿನಲ್ಲಿ ನಾವು ವ್ಯವಸ್ಥೆಗಳನ್ನು ನೋಡ್ತೀವಿ ಅದನ್ನ ನಮ್ಮೂರಿನಲ್ಲಿ ಮಾಡಬಾರದು ಯಾಕೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಒಬ್ಬ ಸಾಧಾರಣ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಏನೆಲ್ಲ ಉತ್ತಮ ಕೆಲಸಗಳನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಮಾಡಿ ತೋರಿಸಿರ್ತಕ್ಕಂಥ ಅವ್ರು ಯಾರಾದ್ರೂ ಇದ್ರೆ ಬಹುಶಃ ಅದು ಸಂತೋಷ. ಆದ್ರೆ ಇವತ್ತು ನಮಗೆ ಇಲ್ಲ. ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೇವೆ. ಇವತ್ತು ಯಾವ ಕ್ಷಣದಲ್ಲಿ ಯಾರಿಗೆ ಏನಾಗುತ್ತೆ ಅಂತಕ್ಕಂಥದ್ದು. ಮತ್ತೆ ನೀವೆಲ್ಲ ನೋಡಿದ್ರಿ, ವಿಮಾನ ಮೇಲಕ್ಕೆ ಇದ್ದು 35 ಸೆಕೆಂಡ್ಗೆ ಕೆಳಗೆ ಬಿದ್ದೋಯ್ತು. 234 ಜನ ವಿಮಾನದಲ್ಲಿ ಇದ್ದವರೆಲ್ಲ ಈ ಲೋಕ ತಿಳಿಸ್ಬಿಟ್ಟು. ಅದರಿಂದ ಇವತ್ತು ನಾವು ಊಹಿಸಿಕೊಳ್ಳೋದಕ್ಕೆ ಮುಂಚಿತವಾಗೇ ನಾವು ಈ ಪ್ರಪಂಚವನ್ನ ಬಿಡ್ತಕ್ಕಂಥ ಸಂದರ್ಭಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟು ಮಹತ್ವವಾದಂತ ಕೆಲಸಗಳನ್ನ ಸಂತೋಷ್ ಅವರು ಮಾಡಿದ್ದಾರೆ. ಇವತ್ತು ಅವರ ನೆನಪಿನಲ್ಲಿ ಇವತ್ತು ಅವರ ಸ್ನೇಹಿತರು, ಪುಟ್ಟರಾಜನವರು, ಅವರ ಮನೆಯವರು ಮತ್ತೆ ಎಲ್ಲ ಅವರ ಜೊತೆ ಒಡನಾಟ ಇದ್ದಂತಹ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಇವತ್ತು ಒಂದು ಉತ್ತಮವಾದಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳ ಒಂದು ಸಾಧನೆಯನ್ನ ಕೊಂಡಾಡ್ತಕ್ಕಂಥದ್ದು ಮತ್ತು ಆ ಸಾಧನೆಯಿಂದ ಸಂತೋಷ ಮತ್ತು ಖುಷಿ ಪಡ್ತಕ್ಕಂಥದ್ದನ್ನು ನೋಡ್ತೇವೆ. ಮಕ್ಕಳು ಬೆಳೆದಿದ್ದಂಗೆ ಉನ್ನತ ವ್ಯಾಸಂಗ ಮಾಡ್ತಾರೆ. ಆ ಉನ್ನತ ವ್ಯಾಸಂಗ ಮಾಡಿದ ಮೇಲೆ ಆ ಮಕ್ಕಳಿಗೆ ಒಂದು ಗೌರವಿತವಾದಂತಹ ಒಂದು ಬದುಕು ಕಟ್ಟಿಕೊಳ್ಳಿಕ್ಕೆ ಆ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ಸಿಗಬೇಕು ಅಂತಕ್ಕಂಥದ್ದು ತಂದೆ ತಾಯಿಗಳ ಬಯಕೆ. ಇವತ್ತು ನಾವೆಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನ ಆಧಾರಿತವಾಗಿ ಬದುಕನ್ನ ಕಟ್ಕೊಂಡಿದ್ದೀವಿ. ಎಲ್ಲರೂ ಇವತ್ತು ಇರ್ತಕ್ಕಂಥ 99.99% ಇಲ್ಲಿರೋರೆಲ್ಲರೂ ಕೃಷಿಕ ಕುಟುಂಬಗಳಿಂದ ಬಂದಿರತಕ್ಕಂಥವ್ರು. ಆದ್ರೆ ಇವತ್ತು ನಮ್ಮ ಮಕ್ಕಳೆಲ್ಲ ಇವತ್ತು ವಿದ್ಯಾವಂತರಾಗಿದ್ದಾರೆ. ನಮ್ಮ ಮಕ್ಕಳೆಲ್ಲ ಇವತ್ತು ಬೇರೆ ಬೇರೆ ಕಡೆ ಉದ್ಯೋಗ ಮಾಡ್ತಕ್ಕಂಥವರಾಗಿದ್ದಾರೆ.
ಬಹಳಷ್ಟು ಜನ ಇವತ್ತು ವಿದೇಶಗಳಿಗೆ ಹೋಗುವಂತ ಒಂದು ಪರಿಸ್ಥಿತಿ ಮತ್ತು ಓದಿರ್ತಕ್ಕಂಥವ್ರನ್ನ ನೋಡ್ತಾ ಇದ್ದೀವಿ. ಆದ್ರೆ ನಮ್ಮ ದೇಶದ ಜನಸಂಖ್ಯೆ ಇವತ್ತು ಏನು 140 ಕೋಟಿ ಏನು ಜನಸಂಖ್ಯೆ ಇದೆ, ಆ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆಗೆ ಇವತ್ತು ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಬಹಳಷ್ಟು ಜನ ಉನ್ನತ ವ್ಯಾಸಂಗ ಮಾಡಿ ಇವತ್ತು ಬಂದು ಕೃಷಿಯನ್ನ ಮಾಡಿ ಬಹಳಷ್ಟು ಕಷ್ಟಗಳು ಹೋಗ್ತಕ್ಕಂಥ ಬಹಳ ನೋವಿನಲ್ಲಿ ಇರ್ತಕ್ಕಂಥವ್ರನ್ನು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಏನು ಇವತ್ತು ಪ್ರಪಂಚ ಯಾವ ರೀತಿ ಬೆಳೀತಾ ಇದೆ, ಪ್ರಪಂಚದಲ್ಲಿ ಯಾವ ದೇಶ ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಾ ಇದೆ, ಇವತ್ತು ಕೈಗಾರಿಕೆಗಳನ್ನು ಹಾಕಬೇಕು, ಕೃಷಿನೂ ಜೊತೆಗೆ ನಾವು ಕೊಂಡೊಯ್ಯಬೇಕು, ಸಮಾನಾಂತರವಾಗಿ